ನಾವು ಎಷ್ಟೇ ಚೆನ್ನಾಗಿ ಸ್ಟಿಚ್ ಮಾಡಿದ್ರು ಕೂಡ ಬ್ಲೌಸ್ ಪೀಸ್ ಸಾಕಾಗಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ಸಲ ಅಂತೂ ತುಂಬ ಬೇಜಾರಾಗುತ್ತೆ ಬ್ಲೌಸ್ ಪೀಸ್ಗಳನ್ನ ಕಟ್ ಮಾಡ್ಕೊಳ್ಳೋದಕ್ಕೆ. ಪೂರ್ತಿ ವಿಡಿಯೋನ ನೋಡಿ ಕೆಲವೊಂದು ಟಿಪ್ಸ್ ಸಿಗುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನೆ ವಿಡಿಯೋದಲ್ಲಿ ನಾನು ಬ್ಲೌಸ್ ಕಟ್ಟಿಂಗ್ನ ತೋರಿಸ್ಕೊಟ್ಟಿದ್ದೀನಿ. 4 ಬ್ಲೌಸ್ನ ಯಾವ ರೀತಿ ಕಟ್ ಮಾಡ್ತೀನಿ ಡಿಸೈನ್ ಬ್ಲೌಸ್ನ ಅಂತ. ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಪೀಸ್ನ ಯಾವ ರೀತಿ ಎಲ್ಲ ಕಟ್ ಮಾಡ್ಕೋಬೇಕಾಗುತ್ತೆ ಡಿಸೈನ್ ಮಾಡೋದಕ್ಕಿಂತ ಮುಂಚೆ ನಾವು ಯಾವ ರೀತಿ ಎಲ್ಲ ಯೋಚನೆ ಮಾಡಿಕೊಂಡು ಬ್ಲೌಸ್ ಪೀಸ್ನ ಕಟ್ ಮಾಡ್ಕೋಬೇಕು ಅನ್ನೋ ಐಡಿಯಾನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಪೂರ್ತಿಯಾಗಿ ವಿಡಿಯೋನ ನೋಡಿ. ಬ್ಲೌಸ್ ಕಟ್ಟಿಂಗ್ ಜೊತೆಗೆ ಈ ರೀತಿ ಪೀಸ್ಗಳನ್ನೂ ಕೂಡ ನಾವು ಎಷ್ಟು ನೀಟಾಗಿ ಕಟ್ ಮಾಡ್ಕೋಬೇಕು, ಬಟ್ಟೆ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಸಾಕಾಗತ್ತಾ ಅದನ್ನೆಲ್ಲ ನೋಡ್ಕೊಂಡು ಕೂಡ ಕಟ್ ಮಾಡಬೇಕಾಗತ್ತೆ. ಕೆಲವೊಂದು ಡಿಸೈನ್ಗೆ ಯಾವ ರೀತಿ ಎಲ್ಲ ಕಟ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಕೆಲವೊಂದು ಬಾರ್ಡ್ರಲ್ಲೇ ಡಿಸೈನ್ ಮಾಡಬೇಕಾಗುತ್ತೆ, ಅದನ್ನೆಲ್ಲ ಉಳಿಸ್ಕೊಂಡು ಕಟ್ ಮಾಡಬೇಕು. ಕೆಲವೊಂದು ಸೀರೆ ಬಟ್ಟೆ ಕೊಟ್ಟಿಲ್ದಿರೋದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಬ್ಲೌಸಲ್ಲೇ ಡಿಸೈನ್ ಮಾಡೋದು. ಈ ರೀತಿ ಎಲ್ಲ ಐಡಿಯಾ ಮಾಡಿಕೊಂಡು ಬ್ಲೌಸ್ ಪೀಸ್ನ ಕಟ್ ಮಾಡ್ಕೋಬೇಕಾಗತ್ತೆ. ಕೆಲವೊಂದು ಸ್ಲೀವ್ಸಿಗೆಲ್ಲ ಬಟ್ಟೆ ಸಾಕಾಗಲ್ಲ, ಅದನ್ನು ಕೂಡ ನೋಡ್ಕೋಬೇಕು. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಒರಿಜಿನಲ್ ಲೈನಿಂಗ್ನ ನಾನು ಕಟ್ ಮಾಡೋದು ವಿಡಿಯೋನ ಹಾಕಿದ್ದೀನಿ, ಓದ್ ವಿಡಿಯೋನ ನೋಡಿ. ಇವಾಗ ಬ್ಲೌಸ್ ಪೀಸ್ನ ಯಾವ ರೀತಿ ಕಟ್ ಮಾಡ್ಕೋತೀನಿ ಅನ್ನೋ ವಿಡಿಯೋನ ಹಾಕ್ತೀನಿ. ಡಿಸೈನ್ಸ್ ವಿಡಿಯೋನು ಕೂಡ ಮಾಡ್ಕೊಂಡಿದ್ದೀನಿ, ಹಾಕ್ತೀನಿ. 4 ಬ್ಲೌಸ್ನ ಯಾವ ರೀತಿ ಡಿಸೈನ್ ಮಾಡ್ತೀನಿ ಅನ್ನೋ ವಿಡಿಯೋ ಕೂಡ ಹಾಕ್ತೀನಿ. ಇದು ನೋಡಿ, ಇವಾಗ ನಾನು ಪೂರ್ತಿಯಾಗಿ ಯಾವುದೇ ರೀತಿ ಪ್ಯಾಚ್ ಬರಲ್ಲ, ಕರೆಕ್ಟಾಗಿ ಬ್ಲೌಸ್ ಪೀಸು ಸಾಕಾಗುತ್ತೆ ಸ್ಲೀವ್ಸಿಗೆ. ಆದರೆ ನನಗೆ ಫ್ರಂಟಿಗೆ ಬಾರ್ಡ್ರು ಡಿಸೈನ್ ಮಾಡೋದಕ್ಕೆ ಬೇಕು. ಹಾಗಾಗಿ ನಾನೇನು ಮಾಡ್ತೀನಿ, ಬಾರ್ಡ್ರ್ ಸಲುವಾಗಿ ಒಂದು ಸೈಡು ನಾನು ಪ್ಯಾಚ್ ಬರೋ ರೀತಿ ಇಟ್ಕೊಂಡಿದ್ದೀನಿ ನೋಡಿ. ಇದು ಪೂರ್ತಿಯಾಗಿ ಇಟ್ಕೊಂಡ್ರೆ ಯಾವುದೇ ರೀತಿ ಪ್ಯಾಚ್ ಬರಲ್ಲ, ಸಾಕಾಗುತ್ತೆ. ಆದರೆ ಬಾರ್ಡ್ರು ಬೇಕಾಗಿರೋದ್ರಿಂದ ನನಗೆ ಫ್ರಂಟಿಗೆ ಈ ಕಸ್ಟಮರು ಫ್ರಂಟಿಗೆ ಬಾರ್ಡ್ರು ಕೊಟ್ಟು ಡಿಸೈನ್ ಮಾಡಿ ಅಂತ ಹೇಳಿರೋದ್ರಿಂದ ಅವ್ರು ಯಾವುದೇ ರೀತಿ ಡಿಸೈನ್ ಹೇಳಿಲ್ಲ, ಆದರೆ ಫ್ರಂಟಿಗೆ ಬಾರ್ಡ್ರು ಕೊಟ್ಟು ಡಿಸೈನ್ ಮಾಡಬೇಕು ಅಂತ ಅಂದ್ಕೊಂಡಿರೋದ್ರಿಂದ ಈ ಬಾರ್ಡ್ರನ್ನ ಅರ್ಧ ಮಾಡಿಕೊಂಡು ಫ್ರಂಟಿಗೆ ಕೊಟ್ಕೋತೀನಿ. ಹಾಗಾಗಿ ಐಡಿಯಾ ಮಾಡ್ಕೊಂಡು ಇವಾಗ ಸಪ್ರೇಟಾಗಿ ಬಾರ್ಡ್ರನ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಫ್ರಂಟಿಗೆ, ಬ್ಯಾಕಿಗೆ ಮತ್ತು ಸ್ಲೀವ್ಸಿಗೆ ಎರಡಕ್ಕೂ ಬಂದರೆ ನನಗೆ ಆ ರೀತಿ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಬ್ಯಾಕಿಗೆ ಬಂದಿರೋದನ್ನ ತಗೊಂಡು ಡಿಸೈನ್ ಮಾಡ್ಕೋಬೋದು. ಇದು ಬರೀ ಸ್ಲೀವ್ಸಿಗೆ ಮಾತ್ರ ಬಂದಿತ್ತು, ಹಾಗಾಗಿ ಆ ರೀತಿ ಕಟ್ ಮಾಡಿಕೊಂಡೆ ಅದನ್ನು. ಇದು ಕೂಡ ಹಾಗೇನೆ ಒಂದು ಸೈಡ್ ಬಾರ್ಡ್ರ್ ಬಂದಿರೋದ್ರಿಂದ ಇದನ್ನು ಕೂಡ ಬಾರ್ಡ್ರಲ್ಲಿ ಏನಾದ್ರು ಮಾಡೋಣ ಅಂತ ಅಂದ್ಕೊಂಡು ಈ ರೀತಿಯಾಗಿ ಕಟ್ ಮಾಡ್ಕೊತಿದ್ದೀನಿ. ಇದನ್ನು ಕೂಡ ಆ ರೀತಿಯಾಗಿ ಒಂದು ಸೈಡ್ ಪ್ಯಾಚ್ ಬರೋ ರೀತಿ ಇಟ್ಕೊಂಡು ಸ್ವಲ್ಪ ಬಾರ್ಡ್ರನ್ನ ಉಳಿಸ್ಕೊತೀನಿ. ಇದಂತೂ ಆದಷ್ಟು ಈಗ ಬಾರ್ಡ್ರು ಬೇರೆ ಬ್ಲೌಸ್ ಪೀಸ್ ಬೇರೆ ಅಷ್ಟಾಗಿ ಕಾಣಿಸ್ತಿರ್ಲಿಲ್ಲ. ಆದರೂ ಕೂಡ ಕಸ್ಟಮರು ಕೇಳಿದ್ರಲ್ಲ, ಏನಾದರೂ ಸಿಂಪಲಾಗಿ ಡಿಸೈನ್ ಮಾಡೋಣ, ಎಷ್ಟು ಬಾರ್ಡ್ರ್ ಉಳಿಯುತ್ತೋ ಅಷ್ಟರಲ್ಲಿ ಅಂತ ಅಂದ್ಕೊಂಡು ಈ ರೀತಿ ಇಟ್ಕೋತಿದ್ದೀನಿ. ಮತ್ತು ನಮ್ಮದು ಫ್ರಂಟ್ ಶೇಪ್ ಬಂದಿರುತ್ತಲ್ಲ ಅದನ್ನು ಕೂಡ ನೋಡ್ಕೋಬೇಕು. ಏಕೆಂದರೆ ಆದಷ್ಟು ನಾವು ಒಂದು ಸೈಡ್ ಪ್ಯಾಚ್ ಕೊಟ್ಕೊಳ್ಳುವಾಗ ಫ್ರಂಟಿಗೆ ಪ್ಯಾಚ್ ಬರೋ ರೀತಿ ಕೊಟ್ಕೊಳ್ಳಲ್ಲ, ಬ್ಯಾಕಿಗೆ ಬರಬೇಕು ಪ್ಯಾಚು. ಆ ರೀತಿಯಾಗಿ ಕೊಟ್ಕೋತೀನಿ, ಒಂದು ಸೈಡ್ ಪ್ಯಾಚ್ ಬರೋದು. ಇಲ್ಲ ಜಾಸ್ತಿಯಾಗಿ ಪ್ಯಾಚ್ ಕೊಡಬೇಕು ಅನ್ನೋಗಿದ್ರೆ ಏನು ಮಾಡ್ತೀನಿ, ಎರಡೂ ಸೈಡು ಪ್ಯಾಚ್ ಕೊಡ್ತೀನಿ. ಯಾವಾಗಲೂ ಕೂಡ ಎಷ್ಟು ಸಾಧ್ಯನೋ ಅಷ್ಟು ನಾನು ಎರಡೂ ಸೈಡು ಪ್ಯಾಚ್ ಕೊಟ್ಟೆ ನಾನು ಸ್ಟಿಚ್ ಮಾಡೋದು ಸ್ಲೀವ್ಸಿಗೆ. ಒಂದೇ ಸೈಡ್ ಯಾವತ್ತೂ ಕೂಡ ಜಾಸ್ತಿಯಾಗಿ ಪ್ಯಾಚ್ ಕೊಡೋದಿಲ್ಲ. ಇದು ನಾನಾಗೆ ಬೇಕು ಅಂತ ಕಟ್ ಮಾಡ್ಕೊಳ್ಳೋದ್ರಿಂದ ಬ್ಯಾಕ್ ಸೈಡಿಗೆ ಬರೋ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಬ್ಯಾಕಿಗೆ ಸ್ವಲ್ಪ ಪ್ಯಾಚ್ ಕೊಟ್ಕೋತೀನಿ. ಆದಷ್ಟು ಇವಾಗ ನಾನು ತೋರಿಸಿರೋದು ನೀವು ನೋಡಿರ್ಬೋದು, 2 ಇಂಚು ಚುಟ್ಕ ಏನು ಬಿಟ್ಕೊಂಡಿರ್ತೀವಿ ಅಷ್ಟು ಪ್ಯಾಚ್ ಬರುತ್ತೇನೋ ಅಷ್ಟೇ. ಅಷ್ಟು ಪ್ಯಾಚ್ ಬರೋದ್ರಿಂದ ಒಂದು ಸೈಡ್ ಕೊಟ್ಕೊಳ್ಳೋಣ ಅಂದ್ಬಿಟ್ಟು ಬ್ಯಾಕ್ ಸೈಡಿಗೆ ಕಟ್ ಮಾಡಿಕೊಂಡೆ. ಯಾವಾಗಲೂ ಫ್ರಂಟ್ ಶೇಪ್ ಕೊಟ್ಟಿರ್ತೀವಲ್ಲ ಅದನ್ನು ನೋಡಿಕೊಂಡು ಬ್ಯಾಕ್ ಸೈಡಿಗೆ ಬರೋ ರೀತಿ ಪ್ಯಾಚ್ ಕೊಟ್ಕೊಂಡು ನೀವು ಸ್ಟಿಚ್ ಮಾಡಬೇಕು. ಎಷ್ಟು ಸಾಧ್ಯನೋ ಅಷ್ಟು ಎರಡು ಸೈಡು ಪ್ಯಾಚ್ ಕೊಡಬೇಕು. ಜಾಸ್ತಿ ಆಗಿದ್ದರೆ ಆವಾಗ ನಮಗೆ ಪ್ಯಾಚು ಬ್ಲೌಸ್ ಪೀಸು ಬೇಗ ಹಾಳಾಗೋ ಚಾನ್ಸ್ ಇರಲ್ಲ, ಈಜೋಗುವಂಥ ಚಾನ್ಸ್ ಇರಲ್ಲ, ಮತ್ತು ಜಾಸ್ತಿಯಾಗಿ ಪ್ಯಾಚ್ ಕೊಟ್ಟಿರೋದು ಕಾಣಿಸಲ್ಲ. ಕೆಳಗಡೆ ಬರುತ್ತೆ, ಕಂಕ್ಳು ಭಾಗದಲ್ಲಿ ಕೆಳಗಡೆ ಬರೋದ್ರಿಂದ ಸ್ಲೀವ್ಸ್ಗೆ ಆದಷ್ಟು ಸ್ಲೀವ್ಸಿಂದ ಕೆಳಗಡೆ ಬರೋದ್ರಿಂದ ನಾವು ಪ್ಯಾಚ್ ಮಾಡಿರೋದು ಕೂಡ ಅಷ್ಟಾಗಿ ಕಾಣಿಸಲ್ಲ. ಅದನ್ನೆಲ್ಲ ಐಡಿಯಾ ಮಾಡ್ಕೋಬೇಕು. ಎಷ್ಟು ಸಾಧ್ಯನೋ ಅಷ್ಟು ನಾವು ಬ್ಲೌಸ್ ಕಟಿಂಗ್ ಮಾಡಬೇಕಾದ್ರೆ, ಸ್ಟಿಚಿಂಗ್ ಮಾಡಬೇಕಾದ್ರೆ ಕಸ್ಟಮರಿಗೆ ಏನು ಇಷ್ಟ ಆಗುತ್ತೆ, ಯಾವ ಥರ ಸ್ಟಿಚ್ ಮಾಡಬೇಕು, ಎಷ್ಟು ಸಾಧ್ಯನೋ ಅಷ್ಟು ಪ್ಯಾಚ್ ಎಲ್ಲ ಕಾಣಿಸ್ಬಾರ್ದು, ಮತ್ತು ಬಟ್ಟೆ ಪೀಸ್ ಸಾಕಾಗುತ್ತಾ ಇಲ್ವಾ ಇದನ್ನೆಲ್ಲ ನೋಡ್ಕೊಂಡು ಕಟ್ಟಿಂಗ್ ಮಾಡಬೇಕಾಗತ್ತೆ. ಒಂದೇ ಕಡೆ ನಾವು ಇವಾಗ ಎಷ್ಟು ಸಾಧ್ಯನೋ ಅಷ್ಟು ಒಂದೇ ಕಡೆ, ಈಗ ಫ್ರಂಟು ಬ್ಯಾಕು ಸ್ಲೀವ್ಸ್ ಈ ರೀತಿ ಕಟ್ ಮಾಡ್ಕೊಳ್ಳೋದಕ್ಕಿಂತ ಎಷ್ಟು ಸಾಧ್ಯನೋ ಅಷ್ಟು ಮೊದಲಿಗೆ ಏನು ಬೇಕು ಅದನ್ನು ನೋಡ್ಕೋಬೇಕಾಗತ್ತೆ. ಇವಾಗ ಕೆಲವೊಂದು ಸಲ ಬಟ್ಟೆ ಪೀಸ್ ಸಾಕಾಗಲಿಲ್ಲ ಅಂದರೆ ಕಸ್ಟಮರ್ ರೇಗಾಡುವಂಥ ಚಾನ್ಸ್ ಇರುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಫಸ್ಟಿಗೆ ಲೈನಿಂಗ್ನೆಲ್ಲ ಕಟ್ ಮಾಡಿಕೊಂಡು ಲೈನಿಂಗ್ನೆಲ್ಲ ಬಟ್ಟೆ ಪೀಸ್ ಮೇಲೆ, ಒರಿಜಿನಲ್ ಬ್ಲೌಸ್ ಪೀಸ್ ಮೇಲೆ ಇಟ್ಟು ನೋಡಿ ಬಟ್ಟೆ ಪೀಸ್ ಸಾಕಾಗುತ್ತಾ ಇಲ್ವಾ ಅದನ್ನು ನೋಡಿಕೊಂಡು ಆವಾಗ ಬೇಕಾದ್ರೆ ಕಸ್ಟಮರಿಗೆ ಫೋನ್ ಮಾಡಿ ಕೇಳಿ, ಈ ರೀತಿ ಬಟ್ಟೆ ಪೀಸ್ ಸಾಕಾಗ್ತಿಲ್ಲ, ಬೆಲ್ಟ್ ಪಟ್ಟಿಗೆ ಈ ಥರದಕ್ಕೆಲ್ಲ ಬೇರೆ ಬಟ್ಟೆ ಹಾಕಿ ಸ್ಟಿಚ್ ಮಾಡ್ತೀವಿ ಅಂತ ಕೇಳ್ಕೊಂಡು ಬೇಕಾದ್ರೆ ಕಟ್ಟಿಂಗ್ ಮಾಡ್ಕೋಬೋದು. ಇಲ್ಲ ನಮಗೆ ಬೇಡ ಅನ್ನೋಗಿದ್ರೆ ಕಸ್ಟಮರಿಗೆ ಬ್ಲೌಸ್ ಪೀಸ್ನ ವಾಪಸ್ ಕೊಡ್ಬೋದು. ಆದರೆ ಹಾಳಾಗೋದು ಬರೀ ಲೈನಿಂಗ್ ಮಾತ್ರ ಆಗಿರುತ್ತೆ. ಅದೇ ನಾವು ಸ್ವಲ್ಪನೂ ನೋಡ್ಕೊಳ್ದೇನೆ ಸಾಕಾಗುತ್ತೆ ಅಂತ ಐಡಿಯಾ ಮಾಡಿಕೊಂಡು ಕಟ್ಟಿಂಗ್ ಮಾಡಿಬಿಟ್ಟು ಫ್ರಂಟು ಬ್ಯಾಕು ಕಟ್ ಮಾಡಿಬಿಡ್ತೀವಿ, ಆವಾಗ ಸ್ಲೀವ್ಸಿಗೆ ಬಟ್ಟೆ ಸಾಕಾಗಲ್ಲ. ಇಲ್ಲಾಂದರೆ ಸ್ಲೀವ್ಸ್ ಕಟ್ ಮಾಡಿಬಿಟ್ಟಿರ್ತೀವಿ, ಬ್ಯಾಕಿಗೋ ಫ್ರಂಟಿಗೋ ಯಾವುದಕ್ಕೂ ಒಂದು ಬಟ್ಟೆ ಸಾಕಾಗಲ್ಲ, ಈ ರೀತಿ ಆಗಿಬಿಡುತ್ತೆ. ಅದನ್ನೆಲ್ಲ ನೋಡ್ಕೋಬೇಕಾಗತ್ತೆ. ಕೆಲವೊಂದಕ್ಕೆ ಏನು ಮಾಡ್ತೀನಿ ಅಂದರೆ, ಎಷ್ಟು ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡ್ತೀನಿ ಅಂದರೆ, ಕೆಲವೊಂದಕ್ಕೆ ಬೆಲ್ಟ್ ಪಟ್ಟಿಗೆಲ್ಲ ಬಟ್ಟೆನೇ ಇರಲ್ಲ. ಆವಾಗ ಮ್ಯಾಚಿಂಗ್ ಲೈನಿಂಗು ಇಲ್ಲಾಂದರೆ ಮ್ಯಾಚಿಂಗ್ ಆ ಥರದ್ದೊಂದು ಬಟ್ಟೆನ ತಂದು ಬೆಲ್ಟ್ ಪಟ್ಟಿನ ಸ್ಟಿಚ್ ಮಾಡ್ತೀನಿ. ಇಲ್ಲಾಂದರೆ ಅವ್ರದ್ದೇ ಸೀರೆನ ಕೊಟ್ಟಿದ್ರೆ ಆ ಸೀರೆಗೆ ಬೆಲ್ಟ್ ಪಟ್ಟಿಗೆ ಎಷ್ಟು ಬೇಕೋ ಅಷ್ಟು ಬಟ್ಟೆನ ಕಟ್ ಮಾಡಿಕೊಂಡು ಕೂಡ ಸ್ಟಿಚ್ ಮಾಡ್ತೀನಿ ನಾನು. ಈ ರೀತಿ ಎಲ್ಲ ಐಡಿಯಾ ಮಾಡ್ಕೋತೀನಿ. ಆಮೇಲೆ ಬ್ಲೌಸ್ ಪೀಸ್ನ ಆದಷ್ಟು ಎಲ್ಲ ಮುದ್ರೋಗಿತ್ತು, ಐರನ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ
ಸ್ವಲ್ಪ ಸ್ವಲ್ಪನೇ ಎಲ್ಲನೂ ಕೂಡ ಐರನ್ ಮಾಡಿಕೊಂಡ್ರೆ ಸ್ವಲ್ಪ ನೀಟಾಗಿರುತ್ತೆ, ಕಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಮುದ್ರಕೊಂಡಾಗ ಆಗಿರಲ್ಲ ಮತ್ತು ರಿಂಕಲ್ಸ್ ಬರಲ್ಲ. ಆಮೇಲೆ ನಾವು ಬ್ಲೌಸ್ ಸ್ಟಿಚಿಂಗ್ ಆದಮೇಲೆ ಐರನ್ ಮಾಡೋದಕ್ಕಿಂತ ಮೊದಲಿಗೆ ಬ್ಲೌಸ್ ಪೀಸ್ನ ಐರನ್ ಮಾಡಿಕೊಂಡ್ರೆ ಆದಷ್ಟು ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ಅದನ್ನು ಕೂಡ ಐಡಿಯಾ ಮಾಡ್ಕೋಬೇಕಾಗುತ್ತೆ. ಎಷ್ಟೋ ಹೊಸ್ದಾಗಿ ಸ್ಟಿಚ್ ಮಾಡ್ತಿರೋಂಥವ್ರಿಗೆ ಇದೆಲ್ಲ ಗೊತ್ತಿರಲ್ಲ, ಹಾಗಾಗಿ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಹೇಳ್ಕೊಂಡು 2 ವಿಡಿಯೋನ ಮಾಡಿದ್ದೀನಿ. ಇವಾಗ ಬ್ಲೌಸ್ ಪೀಸ್ನೇ ಒಂದು ಸಲ ಕಟ್ ಮಾಡಿದ್ದೀನಿ ಮತ್ತು ಲೈನಿಂಗ್ನೇ ಒಂದು ಸಲ ಕಟ್ ಮಾಡಿ ವಿಡಿಯೋನ ಸಪ್ರೇಟಾಗಿ ಹಾಕ್ತಿದ್ದೀನಿ. ಏಕೆಂದರೆ ನಿಮಗೂ ಕೂಡ ಒಂದು ಅನುಭವ ಆಗುತ್ತೆ. ಎಷ್ಟೋ ಜನ ಬ್ಲೌಸ್ ಪೀಸ್ ಸಾಕಾಗಲ್ಲ ಅಂತ ವಾಪಸ್ ಕೊಟ್ಬಿಟ್ಟು ನನ್ನ ಹತ್ರ ಬಂದು ಹೇಳಿರೋಂಥ ಕಸ್ಟಮರ್ ಇದ್ದಾರೆ. ಅವ್ರ ಹತ್ರ ಕೇಳಿದೆ ಈ ಬ್ಲೌಸ್ ಪೀಸ್ ಸಾಕಾಗಲ್ಲ ಅಂತ ಹೇಳಿದ್ರು. ನೀವು ಸ್ಟಿಚ್ ಮಾಡ್ಕೊಡ್ತೀರಾ, ಸಾಧ್ಯ ಆಗುತ್ತಾ ಅಂತ ತಂದಿರೋರು ಇದ್ದಾರೆ. ಹಾಗಾಗಿ ನಿಮ್ಮಂತೆ ಈ ಥರದ್ದು ಹೊಸ್ದಾಗಿ ಕಲಿತಿರುವಂಥ ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಿದ್ದೀನಿ. ನೋಡಿ, ಈ ರೀತಿ ಇಟ್ಕೊಂಡ್ರೆ ಪ್ಯಾಚ್ ಬರುತ್ತೆ. ಇದು ಯಾವುದೇ ರೀತಿ ಡಿಸೈನ್ ಇಲ್ಲ, ಲೈನ್ಸ್ ಇಲ್ಲ ಬಾರ್ಡ್ರ್ ಇಲ್ಲ, ಹಾಗಾಗಿ ಈ ರೀತಿ ಕೂಡ ಇಟ್ಕೋಬೋದು. ನೋಡಿ, ನಾವು ಆ ರೀತಿ ಇಟ್ಕೊಂಡಿರೋದ್ರಿಂದ ಪ್ಯಾಚ್ ಬರುತ್ತೆ. ಆ ರೀತಿ ಬದಲಿಗೆ ಈ ರೀತಿ ಉಲ್ಟಾ ಮಾಡು ಕೂಡ ಇಟ್ಕೋಬೋದು. ಕೆಲವೊಂದು ಏನು ಮಾಡ್ತೀನಿ ಅಂದರೆ ಸಾಕಾಗಲ್ಲ ಅನ್ನೋಕ್ಕೆ ಈ ರೀತಿ ಸ್ಲೀವ್ಸು ಮತ್ತು ಬ್ಯಾಕನ್ನು ನೀಟಾಗಿ ಕಟ್ ಮಾಡ್ಕೊಂಡು ಬಿಡ್ತೀನಿ. ಫ್ರಂಟಿಗೆ ಸ್ವಲ್ಪ ಅಲ್ಲಿ ಸ್ವಲ್ಪ ಏನಾದರೂ ಸಾಕಾಗಲಿಲ್ಲ ಅಂದರೆ ಪ್ಯಾಚ್ ಕೊಟ್ಕೊಂಡು ಕೂಡ ಸ್ಟಿಚ್ ಮಾಡಿದ್ದೀನಿ. ಫ್ರಂಟಿಗೆ 4 ಡಾಟ್ ಬರುತ್ತಲ್ಲ, ಅಲ್ಲಿಗೂ ಕೂಡ ಸ್ವಲ್ಪ ಪ್ಯಾಚ್ ಕೊಟ್ಕೊಂಡು ಕೂಡ ಸ್ಟಿಚ್ ಮಾಡಿದ್ದೀನಿ ತುಂಬ ಬ್ಲೌಸ್ಗಳನ್ನ. ಈ ರೀತಿಯಲ್ಲಿ ಆಗಿರುತ್ತೆ. ವರ್ಕ್ ಬ್ಲೌಸ್ಗಳಿಗೆ ಸಾಮಾನ್ಯವಾಗಿ ಆ ರೀತಿ ಆಗಿಬಿಡುತ್ತೆ. ಅದನ್ನು ಕೂಡ ಫ್ರಂಟು ಸರಿಗೆ ಮುಚ್ಕೊಳ್ಳುತ್ತಲ್ವ, ಆದಷ್ಟು ಸ್ವಲ್ಪ ಏನಾದರೂ ಪ್ಯಾಚ್ ಇದ್ದರೆ ಅಲ್ಲಿಗೂ ಕೂಡ ಪ್ಯಾಚ್ ಕೊಟ್ಕೊಂಡು ಸ್ಟಿಚ್ ಮಾಡಿದ್ದೀನಿ. ಈ ರೀತಿಯಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಬ್ಲೌಸ್ ಪೀಸ್ ಸಾಕಾಗೋದಿಲ್ಲ ಅಂತ ಹೇಳ್ಬಿಡೋದಕ್ಕಿಂತ ಕಸ್ಟಮರ್ಗೆ ಅದನ್ನು ನೋಡಬೇಕು. ಉಲ್ಟಾ ಸೀದಾ ಇಟ್ಟು ಈ ರೀತಿ ಇಟ್ಕೊಂಡು ಕಟ್ ಮಾಡ್ಕೋಬೋದಾ, ಈ ರೀತಿ ಇಟ್ಕೊಂಡು ಕಟ್ ಮಾಡ್ಕೊಳ್ಬೋದಾ, ಇದನ್ನೆಲ್ಲ ನೋಡಿಕೊಂಡು ಆಮೇಲೆ ಕಟ್ಟಿಂಗ್ ಮಾಡೋದ್ರಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಕಸ್ಟಮರ್ ಹತ್ರ ನಾವು ಅವ್ರ ಹತ್ರ ಏನು ಬೈಸ್ಕೊಳ್ಳೋಂಥ ಚಾನ್ಸ್ ಇರಲ್ಲ. ಇಲ್ಲಾಂದರೆ ಕೆಲವೊಂದು ಸಲ ಏನೋ ಗೊತ್ತಿಲ್ಲದೇ ಸುಮ್ಮನೆ ಕಟ್ ಮಾಡಿಬಿಡ್ತೀವಿ. ಅವಾಗ ಸಾಕಾಗಲಿಲ್ಲ ಅಂದರೂ ಬೈತಾರೆ, ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿದ್ರೂ ರೇಗಾಡ್ತಾರೆ. ಫಸ್ಟೇ ಹೇಳ್ಬಿಡ್ರಿ ಈ ರೀತಿ ಪ್ಯಾಚ್ ಎಲ್ಲ ಮಾಡಿದ್ದೀರಾ ಅಂತಾನು ಬೈಯುವಂಥ ಕಸ್ಟಮರ್ ಇದ್ದಾರೆ. ಈ ರೀತಿ ಎಲ್ಲ ಆಗುತ್ತೆ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಫಸ್ಟಿಗೆ ಕಸ್ಟಮರ್ನ ಕೇಳ್ಕೋಬೇಕು. ಈ ರೀತಿ ಇದೆ, ಈ ರೀತಿ ಮಾಡಲಾ, ಪ್ಯಾಚ್ ಇದ್ರೂ ಪರವಾಗಿಲ್ವ ಅಂತ ಕೇಳ್ಕೊಂಡ್ರೆ ಆವಾಗ ಕಸ್ಟಮರ್ ಏನಾದರೂ ಹೇಳಿರ್ತಾರೆ, ಆವಾಗ ನಾವು ಅವ್ರಿಗೆ ಹೇಳ್ಬೋದು ನಿಮ್ಮನ್ನೇ ಕೇಳ್ಕೊಂಡು ಮಾಡಿದ್ದು, ನಿಮ್ಮ ಬ್ಲೌಸ್ ಪೀಸೇ ಕಡಿಮೆ ಇತ್ತು ಅಂತೆಲ್ಲ ಹೇಳ್ಬೋದು. ಆದಷ್ಟು ಲೈನಿಂಗ್ನ ನಾವು ಬೇಕಾದ್ರೆ ಎಕ್ಸ್ಟ್ರಾ ಲೈನಿಂಗ್ನ ತಂದು ಸ್ಟಿಚ್ ಮಾಡ್ಬೋದು. ಆದರೆ ಎಕ್ಸ್ಟ್ರಾ ಬ್ಲೌಸ್ ಪೀಸ್ನ ನಾವು ತರೋದಕ್ಕಾಗಲ್ಲ. ಯಾಕೆಂದರೆ ಸೀರೆ ಬ್ಲೌಸ್ ಪೀಸ್ಗಳಾಗಿರೋದ್ರಿಂದ ಎಷ್ಟು ಬಂದಿರುತ್ತೋ ಅಷ್ಟರಲ್ಲಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಕೆಲವೊಂದಂತೂ ತುಂಬಾ ಕಡಿಮೆ ಬಂದಿರುತ್ತೆ. ಅಂಥದ್ದನ್ನೆಲ್ಲ ಪೀಸ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಆವಾಗ ಕಸ್ಟಮರ್ನೇ ಕೇಳ್ಕೊಂಡೇ ನಾನು ಕೆಲಸ ಮಾಡ್ತೀನಿ. ಇದಕ್ಕೆ ಕಾಲರ್ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಾಗಿ ಈ ರೀತಿ ಕಟ್ ಮಾಡ್ತಿದ್ದೀನಿ. ಯಾಕೆಂದರೆ ಇವಾಗ ಇದರಲ್ಲಿ ಲೈನ್ಸ್ ಎಲ್ಲ ಇದೆ. ಇದಕ್ಕೆ ಯಾವುದೇ ರೀತಿ ಡಿಸೈನ್ ಮಾಡೋದ್ರು ಗೊತ್ತಾಗಲ್ಲ. ಇಲ್ಲ ಬೋಟ್ ನೆಕ್ಕಲ್ಲಿ ಏನಾದ್ರು ಶೇಪ್ ಕೊಡಬೇಕು ಅಷ್ಟೇ. ಕೆಲವೊಂದಕ್ಕೆ ಐಡಿಯಾ ಮಾಡ್ಕೋತೀನಿ ಮೊದಲಿಗೆನೇ. ಯಾಕೆಂದರೆ ಅದರಲ್ಲೆಲ್ಲ ಏನು ಉಳಿಸ್ಕೋಬೇಕು, ಬಾರ್ಡ್ರ್ ಉಳಿಸ್ಕೋಬೇಕಾ, ಸೀರೆ ಬಟ್ಟೆ ಬೇಕೋ, ಈ ರೀತಿಯೆಲ್ಲ ಯೋಚನೆ ಮಾಡಬೇಕು. ಮತ್ತು ಬೆಲ್ಟ್ ಪಟ್ಟಿಗೆಲ್ಲ ಸಾಕಾಗತ್ತಾ, ಎಕ್ಸ್ಟ್ರಾ ಪಟ್ಟಿಗೆಲ್ಲ ಸಾಕಾಗತ್ತಾ, ಇದನ್ನೆಲ್ಲ ನೋಡ್ಕೋಬೇಕಾಗತ್ತೆ. ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಏಕೆಂದರೆ ಲೈನಿಂಗ್ ಕಟ್ ಮಾಡೋ ಜೊತೆಗೆ ಈ ರೀತಿ ಬ್ಲೌಸ್ ಪೀಸ್ ಕಟ್ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ. ಲೈನಿಂಗ್ ಹಾಳಾದರೆ ಎಕ್ಸ್ಟ್ರಾ ಲೈನಿಂಗ್ ತೊಗೊಂಡು ಕಟ್ ಮಾಡ್ಬೋದು. ಆದರೆ ಬ್ಲೌಸ್ ಪೀಸ್ ಹಾಳಾದರೆ ಕಸ್ಟಮರ್ ಕೈಲಿ ಬಯಸ್ಕೋಬೇಕಾಗತ್ತೆ ನಾವು. ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಡಿಸೈನ್ಸ್ ವಿಡಿಯೋ ಹಾಕ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.